ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರಿದ ಭಾಗದಲ್ಲಿ ವಾಸುದೇವ್ ನಾಡಿ ಅವರ ತನ್ನತನದ ತಾಣ. ವಾಸುದೇವ್ ನಾಡಿ ಅವರ ತನ್ನತನದ ತಾಣ ಎಂಬ ಲೇಖನ. ಮರಿವಂಟೆ ತನ್ನ ಅಮ್ಮನನ್ನು ಪ್ರಶ್ನೆ ಮಾಡುತ್ತಿತ್ತು. ಅಮ್ಮ, ನಮಗೇಕೆ ಬೆನ್ನ ಮೇಲೆ ಈ ಥರದ ಡುಬ್ಬ ಇದೆ? ಅಮ್ಮ ಹೇಳಿದಳು, ಮರುಭೂಮಿಯಲ್ಲಿ ನೀರಿನ ಅಭಾವವಿದೆ. ನಾವು ನೀರನ್ನು ಡುಬ್ಬದಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಮಗು. ಮರಿವಂಟೆ ಮತ್ತೆ ಪ್ರಶ್ನೆ ಮಾಡಿತ್ತು. ಅಮ್ಮ, ನಮ್ಮ ಕಣ್ಣಿನ ರೆಪ್ಪೆಗಳೇಕೆ ಇಷ್ಟು ಅಗಲವಾಗಿವೆ? ಅಮ್ಮ ಹೇಳಿದಳು, ಮರುಭೂಮಿಯಲ್ಲಿ ಮರಳಿನ ಧೂಳು ಸುಳುಗಾಳಿ ಕಣ್ಣುಗಳಲ್ಲಿ ಬೀಳಬಾರದು, ಹಾಗಾಗಿ ರೆಪ್ಪೆಗಳು ರಕ್ಷಣೆ ನೀಡುತ್ತವೆ ಮಗು. ಮರಿವಂಟೆ ಮತ್ತೆ ಪ್ರಶ್ನೆ ಮಾಡಿತ್ತು. ಅಮ್ಮ, ನಮ್ಮ ಪಾದಗಳೇಕೆ ಇಷ್ಟು ಅಗಲ ಮತ್ತು ಒರಟಾಗಿವೆ? ಅಮ್ಮ ಹೇಳಿದಳು, ಮರಳಿನ ಮೇಲೆ ವೇಗವಾಗಿ ನಡೆಯಬೇಕು, ಓಡಬೇಕು, ಹಾಗಾಗಿ ಒರಟಾದ ಪಾದಗಳೇ ಬೇಕು ಮಗು. ಮಗು ಕೇಳಿತು, ಹಾಗಾದರೆ ನಾವು ಜೂನ್ನಲ್ಲಿ ಮೃಗಾಲಯ ಏಕಿದ್ದೇವೆ ಅಮ್ಮ ತಬ್ಬಿಬ್ಬಾದಳು. ನಿಜ. ಅಮ್ಮನ ಎಲ್ಲ ಉತ್ತರಗಳಲ್ಲಿ ಮರುಭೂಮಿಯ ಮಾತೆ ಬಂದರೂ ಜೂನ್ನಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದರ ಬಗ್ಗೆ ಮರಿವಂಟಿ ಯೋಚಿಸುತ್ತಿದೆ. ಆದರೆ ಅಮ್ಮನ ಬಳಿ ಉತ್ತರವೇ ಇಲ್ಲ. ಎಷ್ಟೋ ಸಲ ಈ ಜೀವನದಲ್ಲಿಯೂ ಇದೇ ನಡೆಯುತ್ತದೆ. ತಪ್ಪು ಜಾಗದಲ್ಲಿ ಬಂದು ನಿಂತು ನಮ್ಮ ಅಸ್ತಿತ್ವವನ್ನೇ ಅಲ್ಲಾಡಿಸಿಬಿಡುತ್ತದೆ. ಕಣ್ಣು, ಬುದ್ಧಿ, ಕೈ, ಕಾಲು, ಆಲೋಚನೆ, ಚಿಂತನೆ ಎಲ್ಲ ಇದ್ದರೂ ಅದು ಕೆಲಸಕ್ಕೆ ಬಾರದೆ ಹೋಗುತ್ತದೆ. ಇದು ವಿದುರ, ಭೀಷ್ಮ, ದ್ರೋಣರ ಬಾಳಿನ ಹಾಗೆ. ಅವರೆಲ್ಲ ಹಿರಿಯರು, ನೀತಿವಂತರು, ಪ್ರಾಜ್ಞರು ಆಗಿದ್ದರೂ ಅವರ ಸುತ್ತಲಿನ ವಾತಾವರಣ ಅವರನ್ನು ಎದ್ದು ನಿಲ್ಲಲು ಬಿಡುವುದಿಲ್ಲ, ಮಾತಾಡಲು ಸಾಧ್ಯವಾಗುವುದಿಲ್ಲ, ವ್ಯವಸ್ಥೆಯನ್ನು ಬದಲಾಯಿಸಲು ಬಿಡುವುದಿಲ್ಲ. ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿ. ಒಬ್ಬ ಒಳ್ಳೆಯ ವ್ಯಕ್ತಿ ಒಂದು ಕೆಟ್ಟ ಪರಿಸರದಲ್ಲಿ ಪಡುವ ಪರಿತಾಪವಿದು. ಊಟ, ತಿಂಡಿ, ಬಟ್ಟೆ, ವಸತಿ, ಆಚೆಗೆ ಒಂದು ಆಯಾಮವಿದೆ. ಅದು ತಾನು ಬಾಳುವ ಪರಿಸರ. ಅದು ಬೆಳವಣಿಗೆ ಪೂರಕವಾಗಿದ್ದರೆ ಸರಿ, ಇಲ್ಲದೇ ಇದ್ದರೆ ಅಸಹನೀಯವಾಗುತ್ತದೆ. ಈ ಹೊತ್ತಿನ ಬಹುತೇಕರ ಬಾಳು ಹೀಗೆ ಅನಿಸುತ್ತದೆ. ಅಸಮಾಧಾನಗಳಲ್ಲೇ ದಿನ ಕಳೆಯುತ್ತಾ ಕೈ ಚೆಲ್ಲಿ ಕೂಡುವ ಪರಿ. ನಮ್ಮ ಮನಸ್ಸು ಮಿದುಳು, ಆಲೋಚನೆ, ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆಗಳು ಕ್ವಚಿತ್ತಾಗಿ ಬಳಕೆಯಾಗುವ ಮತ್ತು ಸಮಾಧಾನ ನೀಡುವ ಪರದೆಯೊಳಗೆ ಬಾಳುವ ಯೋಗದ ಮಾತಿದು. ಅಂಥದ್ದೊಂದು ಪೂರಕ ವಾತಾವರಣ ದೊರಕಿಬಿಟ್ಟರೆ ವಿಸ್ಮಯಗಳು ಜರುಗಬಲ್ಲವು. ಅಭಾವಗಳ ಅನುಭವ ಆದ ಮೇಲೆ ಇದ್ದುದರ ಮೇಲೆ ನೆನಪಾಗುತ್ತದೆ. ಇಲ್ಲ ಎನ್ನುವ ನೋವು ಇತ್ತು ಎಂಬುದನ್ನು ನೆನಪಿಸಬಲ್ಲದು. ಇದ್ದಾಗ ಬಳಸಿಕೊಂಡ ಬೆಳೆದ ಬಗ್ಗೆ ಪ್ರಶ್ನೆಯನ್ನು ಮಾಡಬಲ್ಲದು. ಕಮಲಕ್ಕೆ ಕೆಸರು, ಗುಲಾಬಿಗೆ ಮುಳ್ಳು, ಕೇದಿಗೆ ಗರಗಸದ ಎಲೆ ಇವೆಲ್ಲ ವಿಲೋಮಗಳಾದರೂ ಅವು ಕೊಡುವ ಅರ್ಥವೇ ಭಿನ್ನವಾದುದು. ಇರುವ ಜಾಗ, ಪಡೆದುಕೊಂಡ ಸ್ವರೂಪ ಮತ್ತು ಅದಮ್ಯ ಕ್ರಿಯಾಶೀಲತೆಗಳು ನಮಗೆ ವಿಲೋಮಗಳ ಕಟ್ಟಿಕೊಂಡು ಬಾಳನ್ನು ವಿಸ್ತರಿಸಬಲ್ಲ ತಾಕತ್ತು ತಂದುಕೊಡುತ್ತದೆ. ಒಂಟಿ ಮರಿ ತನ್ನ ತಾಯಿಗೆ ಕೇಳಿದ ಪ್ರಶ್ನೆಗಳು ನಮ್ಮನ್ನು ಅನೇಕ ಬಗೆಯಲ್ಲಿ ಕಾಡುತ್ತವೆ. ಎಲ್ಲ ಇದ್ದು ಏನು ಮಾಡದ ಮನಸ್ಸುಗಳನ್ನು ಕೆಣಕುತ್ತವೆ.